ಬಿಜೆಪಿ ಜೆಡಿಎಸ್ಗೆ ಸೆಡ್ಡು ಹೊಡೆಯೋಕೆ ಸಿದ್ದರಾಮಯ್ಯ ಪಣ ತೊಟ್ಟಿದ್ದಾರೆ. ಲೋಕಸಭಾ ಚುನಾವಣಾ ಪ್ರಚಾರಕ್ಕೆ ಸಿಎಂ ಸಿದ್ದರಾಮಯ್ಯ ಆಕ್ಟಿವ್ ಆಗಿದ್ದಾರೆ. ಮುಖ್ಯಮಂತ್ರಿಗಳು ಮಿಂಚಿನ ಸಂಚಾರವನ್ನ ಕೈಗೊಳ್ಳಲಿದ್ದಾರೆ. ಮೈತ್ರಿ ಪಕ್ಷಗಳಿಗೆ ತೊಡೆ ತಟ್ಟೋಕೆ ರೆಡಿ ಆಗ್ತಾ ಇದ್ದಾರೆ. ಅಖಾಡ ರಂಗೇರ್ತಾ ಇದೆ. ಈ ಬಾರಿ ಚುನಾವಣೆಯನ್ನ ಪ್ರತಿಷ್ಠೆಗೆ ತೆಗೆದುಕೊಂಡಿದ್ದಾರೆ ಸಿದ್ದರಾಮಯ್ಯ. ಯಾಕಂದ್ರೆ ಸರ್ಕಾರ ಒಬ್ಬಿದೆ, ಸಿಎಂ ಅವರಿದ್ದಾರೆ. ರಾಜ್ಯದಲ್ಲಿ ಕನಿಷ್ಠ 20 ಕ್ಷೇತ್ರಗಳಲ್ಲಿ ಗೆಲ್ಲಬೇಕು ಅನ್ನುವಂಥದ್ದು ಲೆಕ್ಕಾಚಾರ. 28 ಕ್ಷೇತ್ರಗಳಲ್ಲೂ ಅಭ್ಯರ್ಥಿಗಳ ಪರ ಮತಬೇಟೆಗೆ ಹೋಗಕ್ಕೆ ರೆಡಿಯಾಗಿದ್ದಾರೆ. ಪ್ರಚಾರದ ರೂಟ್ ಮ್ಯಾಪ್ ಸಿದ್ಧಪಡಿಸ್ತಾ ಇದ್ದಾರೆ. ಆ ಒಂದು ಟೀಮ್ ಏನಿದೆ ಸಿದ್ದರಾಮಯ್ಯನವರ ಒಂದು ಟೀಮ್ ಈಗ ರೂಟ್ ಮ್ಯಾಪ್ ಯಾವ ಭಾಗದಲ್ಲಿ ಯಾವ ಟೈಮ್ನಲ್ಲಿ ಪ್ರಚಾರ ಮಾಡಬೇಕು, ಎಲ್ಲಿ ಎಷ್ಟು ದಿನಗಳ ಕಾಲ ಪ್ರಚಾರ, 28 ಕ್ಷೇತ್ರಗಳಲ್ಲಿ ರೂಟ್ ಮ್ಯಾಪನ್ನು ಕೂಡ ರೆಡಿ ಮಾಡ್ತಿದ್ದಾರೆ. ಈಗ ಸಿದ್ದರಾಮಯ್ಯನವರಿಗೆ ಒಂದು ರೀತಿ ಪ್ರತಿಷ್ಠೆಯ ಪ್ರಶ್ನೆ ಇದು. ಯಾಕಂದರೆ ಬಹಳ ದೊಡ್ಡ ಮೆಜಾರಿಟಿಯಲ್ಲಿ ಆಯ್ಕೆಯಾಗಿ ಮುಖ್ಯಮಂತ್ರಿ ಆಗಿದ್ದಾರೆ. ಜೊತೆಗೆ ಈಗ ಒಂದು ಗೆಲುವಿನ ಉಡುಗೊರೆ ಕೊಡಬೇಕು ಹೈಕಮಾಂಡ್ಗೆ. ಕರ್ನಾಟಕದ ಗೆಲುವು ಅದೊಂದು ರೀತಿ ಗಿಫ್ಟ್ ಕೊಟ್ಟಂಗೆ ಹೈಕಮಾಂಡ್ಗೆ. ಕರ್ನಾಟಕ ವಿಧಾನಸಭೆ ಚುನಾವಣೆ, ಲೋಕಸಭೆ ಚುನಾವಣೆಯಲ್ಲಿ ಆಗಬೇಕಲ್ವಾ, ಅದು ಬಹಳ ಇಂಪಾರ್ಟೆಂಟು. ತಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನು ಮಾಡಲಿಕ್ಕೆ ಸಿದ್ದರಾಮಯ್ಯನವರು ರೆಡಿಯಾಗಿದ್ದಾರೆ. ಯಾಕಂದರೆ ಕನಿಷ್ಠ 20 ಸ್ಥಾನಗಳನ್ನು ಗೆಲ್ಲಲೇಬೇಕು. ಈಗ ಸರ್ವೆ ರಿಪೋರ್ಟ್ಗಳು ಬೇರೆ ಬೇರೆ ಹೇಳ್ತಾ ಇದ್ದಾವೆ. ಫೈನಲ್ ಏನೇ ಆದರೂ ಕೂಡ ಸಿದ್ದರಾಮಯ್ಯನವರು ತಮ್ಮ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನು ಮಾಡೋಕ್ಕೆ ಈಗ ಪಣ ತೊಟ್ಟಿದ್ದಾರೆ. ಮುಜುಗರ ಮಾಡಬೇಕೀಗ ಅವ್ರಿಗೆ, ಮೈತ್ರಿ ಪಕ್ಷಗಳವ್ರಿಗೆ. ಈಗ ಏನಾದರೂ ಕಾಂಗ್ರೆಸ್ ಇಲ್ಲಿ ಸೀಟ್ಗಳು ಕಡಿಮೆ ಬಂತು ಅಂತ ಹೇಳಿದ್ರೆ ಸಹಜವಾಗಿ ಎರಡು ಪಕ್ಷಗಳ ಟೀಕೆಗೆ ಗುರಿಯಾಗಬೇಕಾಗುತ್ತೆ. ಅದರಲ್ಲೂ ತಮ್ಮ ತವರು ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡು ಬರುವಂತಹ ಆ ಟಾಸ್ಕ್ ಕೂಡ ಸಿದ್ದರಾಮಯ್ಯನವ್ರ ಮೇಲಿದೆ. ಹಾಗಾಗಿನೇ ಸದ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಅಂದರೆ ಅವರೇ ಅಧಿಕಾರದಲ್ಲಿರೋದ್ರಿಂದಾಗಿ 20 ಗೆಲ್ಲಬೇಕು ಅನ್ನುವಂಥ ಪ್ಲ್ಯಾನನ್ನು ಹಾಕ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಈಗ ರೂಟ್ ಮ್ಯಾಪ್ ಕೂಡ ರೆಡಿ ಆಗ್ತಾ ಇದೆ ಅವರಿಗೆ, ಎಲ್ಲಿಂದ ಪ್ರಚಾರವನ್ನು ಆರಂಭ ಮಾಡಬೇಕು, 28 ಕ್ಷೇತ್ರಗಳನ್ನು ಎಷ್ಟು ದಿನಗಳಲ್ಲಿ ಕವರ್ ಮಾಡಬೇಕು. ಯಾಕಂದರೆ ಈ ಹಿಂದೆ ಅವರು ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಈಗ ಸಿಎಂ ಆಗಿದ್ದಾರೆ. ಜವಾಬ್ದಾರಿ ಭಾಳ ಇದ್ದಾವೆ. ಅದೆಲ್ಲವನ್ನು ನೋಡಿಕೊಂಡು ಪ್ರಚಾರ ಮಾಡಲಿಕ್ಕೆ ಅಣಿ ಆಗ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಎಲ್.ಎನ್. ಸ್ವಾಮಿ ನೀಡ್ತಾರೆ. ಎಲ್.ಎನ್. ಸ್ವಾಮಿ, ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕದಲ್ಲಿ ಒಂದು ರೀತಿ ಪ್ರತಿಷ್ಠೆಯ ಪ್ರಶ್ನೆ, ಅದರಲ್ಲೂ ಸಿದ್ದರಾಮಯ್ಯನವ್ರಿಗೂ ಕೂಡ ಇದು ವೈಯಕ್ತಿಕವಾಗಿ ಅನ್ವಯ ಆಗುತ್ತೆ. ಯಾವ ರೀತಿ ತಂತ್ರಗಾರಿಕೆ ಹೆಣಿತಾ ಇದ್ದಾರೆ, ಜೊತೆಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತಮ್ಮದೇ ಆದಂಥ ಪ್ರಚಾರದ ವೈಖರಿ ವಿಧಾನಸಭೆ ಚುನಾವಣೆ ಹಾಗೆ ಇರಬಹುದಾ? ಇದು ಖಂಡಿತ ಪ್ರಭು, ಈಗಾಗಲೇ ಲೋಕಸಭಾ ಚುನಾವಣೆಗೆ ಒಂದ್ ರೀತಿಯ ಸಿದ್ಧತೆಗಳು ಶುರುವಾಗಿದೆ. ಹಾಗೆ ರಾಜ್ಯದಲ್ಲಿ ತಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಳ್ಬೇಕು ಅಂತ ಸಿಎಂ ಸಾಕಷ್ಟು ಒಂದು ಪ್ರತಿತಂತ್ರಗಳನ್ನ ಇಟ್ಕೊಂಡು ಪ್ಲಾನ್ ಮಾಡ್ತಾ ಇರುವಂತದ್ದು. ಹೀಗಾಗಿ ಈ ಬಾರಿಯ ಚುನಾವಣೆಯನ್ನ, ಅದರಲ್ಲೂ ಲೋಕಸಭಾ ಚುನಾವಣೆಯನ್ನ ಪ್ರತಿಷ್ಠೆಯಾಗಿ ಸಿದ್ದರಾಮಯ್ಯನವರು ತಗೊಂಡಿರುವಂತದ್ದು. ರಾಜ್ಯದಲ್ಲಿ ಕನಿಷ್ಠ ಒಂದು 28 ಕ್ಷೇತ್ರಗಳಲ್ಲಿ ಒಂದು 20 ಕ್ಷೇತ್ರ, 18ರಿಂದ 20 ಕ್ಷೇತ್ರಗಳನ್ನ ಗೆಲ್ಲಲೇಬೇಕಂತ ಈಗಾಗಲೇ ಕಾಂಗ್ರೆಸ್ ವಲಯ ಸಾಕಷ್ಟು ತಯಾರಿಗಳನ್ನ ಮಾಡ್ಕೊಳ್ತಾ ಇದೆ. ಈ ಬಗ್ಗೆ ಸೂಕ್ತವಾದ ಅಭ್ಯರ್ಥಿಗಳನ್ನು ಕೂಡ ಕಣಕ್ಕಿಳಿಸೋದ್ರ ಜೊತೆಗೆ ಕ್ಷೇತ್ರಗಳಲ್ಲಿ ತಮ್ಮ ಪ್ರಾಬಲ್ಯವನ್ನ ಪಡ್ಕೊಳ್ಬೇಕು. ಯಾಕೆಂದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಒಂದು ಕ್ಷೇತ್ರದಲ್ಲಿ ತಮ್ಮ ಅಭ್ಯರ್ಥಿ ಗೆದ್ದಿರೋದು ಬಿಟ್ರೆ ಇನ್ನ ಯಾವ ಕ್ಷೇತ್ರದಲ್ಲೂ ಅಷ್ಟು ಪ್ರಾಬಲ್ಯವನ್ನ ಉಳಿಸ್ಕೊಂಡಿಲ್ಲ. ಆದ್ರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಅಭ್ಯರ್ಥಿಗಳನ್ನ ಗೆಲ್ಸ್ಕೊಳ್ಬೇಕು. ಯಾಕಂದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಯಶಸ್ವಿಯಾಗಿ ಗೆದ್ದು ಅಧಿಕಾರ ಚುಕ್ಕಾಣಿ ಇಟ್ಕೊಂಡಿದ್ದಾರೆ. ಈಗ ಮತ್ತೆ ಅಧಿಕಾರದಲ್ಲಿ ಇರುವಂತಹ ಸಮಯದಲ್ಲೇ ಹೆಚ್ಚು ಸೀಟ್ಗಳನ್ನ ಗೆಲ್ಸ್ಬೇಕು, ಅಭ್ಯರ್ಥಿಗಳನ್ನ ಗೆಲ್ಸ್ಬೇಕು, ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಪ್ರಾಬಲ್ಯವನ್ನ ತೋರಿಸ್ಬೇಕು ಎಂಬ ವಿಚಾರಕ್ಕೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಎಲ್ಲಾ ರೀತಿಯ ಸಿದ್ಧವಾಗಿರುವಂತೆ, ಅಂದ್ರೆ ಅಭ್ಯರ್ಥಿಗಳು ಕೂಡ ತಮ್ಮ ಕ್ಷೇತ್ರಗಳಲ್ಲಿ ಸಿದ್ಧವಾಗಿರುವಂತೆ ಹಾಗೂ ಶಾಸಕರು, ಸ್ಥಳೀಯ ಶಾಸಕರು ಸೇರಿದಂತೆ ಸಂಬಂಧ ಸಚಿವರುಗಳು ಸಾಕಷ್ಟು ಆಕ್ಟಿವ್ ಆಗಿರೋದಕ್ಕೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಒಂದಿಷ್ಟು ಸೂಚನೆಯನ್ನ ಕೊಟ್ಟಿರುವಂತದ್ದು. ಹಾಗಾಗಿ ಮೊದಲ ಹಂತದಲ್ಲಿ ನಡೆಯುವಂತಹ ಕ್ಷೇತ್ರಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರು ಪ್ರಚಾರಕ್ಕೆ ಸಿದ್ಧತೆಗಳು ಮಾಡ್ಕೊಳ್ಳಿ ಅನ್ನೋದಕ್ಕೆ ಈಗಾಗಲೇ ಅವರ ಟೀಮ್, ಅಂದ್ರೆ ಆಪ್ತ ವಲಯ ಈಗಾಗಲೇ ಒಂದಿಷ್ಟು ತಯಾರಿಗಳನ್ನ ಮಾಡ್ಕೊಳ್ತಾ ಇದೆ. ಎಲ್ಲಿಂದ ಯಾವಾಗ ಶುರು ಮಾಡಬೇಕು ಪ್ರಚಾರ, ಯಾವ ಕ್ಷೇತ್ರಗಳಿಗೆ ಹೋಗ್ಬೇಕು, ಅಲ್ಲಿ ಯಾವ ರೀತಿ ಒಂದು ಮತಬೇಟೆ ಆಡ್ಬೇಕು, ಜನರ ಒಂದು
ಮತಗಳನ್ನ ಪಡೆಯೋದಕ್ಕೆ ಯಾವ ರೀತಿ ಒಂದು ತಂತ್ರಗಳನ್ನ ಹೆಣಿಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಸಂಪೂರ್ಣವಾಗಿ ಒಂದು ರೂಟ್ ಮ್ಯಾಪ್ ಅಂದ್ರೆ ಪ್ರಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನ ಒಂದು ರೂಟ್ ಮ್ಯಾಪ್ ಅನ್ನ ಸಿದ್ಧಪಡಿಸಲು ಈಗಾಗಲೇ ಸಿಎಂ ಆಪ್ತವಲಯ ಸಾಕಷ್ಟು ಒಂದು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂತದ್ದು. ಅಂದ್ರೆ ಯಾವ ಕ್ಷೇತ್ರಗಳಿಗೆ ಹೋಗ್ಬೇಕು, ಎಲ್ಲಿ ಪ್ರಚಾರ ಮಾಡ್ಬೇಕು, ಯಾವ ರೀತಿ ಪ್ರಚಾರ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಒಂದು ಮಾಹಿತಿಯನ್ನ ಸಿದ್ಧಪಡಿಸ್ಕೊಳ್ತಾ ಇದ್ದಾರೆ. ಅಂದ್ರೆ 26ರ ನಂತರ ಸಿಎಂ ಚುನಾವಣಾ ಪ್ರಚಾರಕ್ಕೆ ಅಖಾಡಕ್ಕಿಳಿಯೋದಕ್ಕೆ ಎಲ್ಲಾ ರೀತಿಯ ಒಂದು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂತದ್ದು. ಪ್ರಭು, ಥ್ಯಾಂಕ್ ಯು ವಿಲನ್ ಸ್ವಾಮಿ ಮಾಹಿತಿಗಾಗಿ.